ರುಚಿಯಾದ ತಂದೂರಿ ಚಿಕನ್ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವ ತಂದೂರಿ ಚಿಕನ್ ರೆಸಿಪಿ ನೋಡಿ. 8 ಲೆಗ್ ಪೀಸ್ ಚಿಕನ್ ಇದು ತೆಗೆದುಕೊಂಡಿದೆ. 1 ಚಮಚದಷ್ಟು ಉಪ್ಪಿನ ಹುಡಿ ಹಾಕಿದ್ದೇನೆ. ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಬೋದು. ನಾನು 1 ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ ನೋಡಿ. 1 ಲಿಂಬೆ ಹಣ್ಣು ಬೇಕಾಗ್ತದೆ, ಲಿಂಬೆ ರಸ. ನಾನಿಲ್ಲಿ ಅರ್ಧ ತೋರಿಸ್ತಾ ಇದ್ದೇನೆ, ಇನ್ನು ಅರ್ಧ ಹಾಕ್ತೇನೆ. ಇದನ್ನೊಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ನೋಡಿ, ನಾನೀಗ ಕಟ್ಟು ಕೊಟ್ಟಿದ್ದೇನೆ ನೋಡಿ, ಕೋಳಿಗೆ ತುಂಡು ಅಲ್ಲಲ್ಲಿ ಕಟ್ಟು ಕೊಟ್ಟಿದ್ದೇನೆ. ಯಾಕಂದರೆ ನಾವು ಹಾಕಿದ ಮಸಾಲೆ ಅದರ ಒಳಗೆ ಸಹ ಹೋದರೆ ತಿನ್ನುವಾಗ ರುಚಿ ಆಗ್ತದೆ, ಇಲ್ಲಾಂದರೆ ಒಳಗೆ ಸಪ್ಪೆ ಸಪ್ಪೆ ಆಗ್ತದೆ. ಅದಕ್ಕೋಸ್ಕರ ಮೊದಲೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈಗ ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ತಿನ್ನುವಾಗ ಸಹ ಅಷ್ಟೇ ರುಚಿಯಾಗಿರ್ತದೆ. ಇದು ಹೋಟೆಲ್ ಸ್ಟೈಲಲ್ಲೇ ಇದೆ ಇದು. ಹಾಗಾಗಿ ನೋಡಿ, ಈಗ ಇದಕ್ಕೆ ಬೇಕಾದ ಬೇರೆ ಸಾಮಗ್ರಿಗಳನ್ನು ಹಾಕುವ. 1 ಕಪ್ಪಿನಷ್ಟು ಫ್ರೆಶ್ ಮೊಸರು ತೆಗೆದುಕೊಂಡಿದ್ದೇನೆ. ಇದು ದೊಡ್ಡ ಕಪ್, ಹಾಗಾಗಿ ಅರ್ಧ ಕಾಣ್ತಾ ಇದೆ ಇದರಲ್ಲಿ. ಅರಸಿನ ಹುಡಿ ಸ್ವಲ್ಪ, ಜೀರಿಗೆ ಹುಡಿ ಒಂದು ಅರ್ಧ ಚಮಚದಷ್ಟು, ಹುರಿದ ಜೀರಿಗೆ ಹುಡಿ ಹಾಕಿದರೆ ಒಳ್ಳೆಯದಾಗ್ತದೆ. ಮತ್ತೊಂದು ಸಣ್ಣ ಚಮಚದಲ್ಲಿ ಗರಂ ಮಸಾಲ ಪುಡಿ, 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿ. ಉಪ್ಪು ನಾವು ಮೊದಲೇ ಅದಕ್ಕೆ ಹಾಕಿದ್ದೇವೆ, ಹಾಗಾಗಿ ಬೇಕಾಗಿಲ್ಲ, ನೋಡಿ ಹಾಕ್ಬೋದು ಮತ್ತೆ ಬೇಕಿದ್ದರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ. ಈಗ ಇದನ್ನು ಚಿಕನ್ ಪೀಸಿಗೆ ಹಾಕ್ತಾ ಇದ್ದೇನೆ, ಲೆಗ್ ಪೀಸಿಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡುವ. ಇದನ್ನು ಕೋಳಿಯ ಪೀಸಿಗೆ ಚೆನ್ನಾಗಿ ಹಿಡಿಯುವಂತೆ ಮಿಕ್ಸ್ ಮಾಡಬೇಕು. ಅದರ ಕಟ್ಟಿದೆ ನೋಡಿ, ಅದರ ಒಳಭಾಗಕ್ಕೆ ಸಹ ನಾವು ಹಾಕಬೇಕದನ್ನು ಮಸಾಲೆಯನ್ನು. ಈಗ 1 ಟೇಬಲ್ ಸ್ಪೂನ್ನಷ್ಟು ನಾನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಆವಾಗ ಮಸಾಲೆ ಚೆನ್ನಾಗಿ ಅದಕ್ಕೆ ಹಿಡಿದು ಹುರಿಯುವಾಗ ಮಸಾಲೆ ಪ್ಯಾನಲ್ಲಿ ಅಂಟಿರೋದಿಲ್ಲ. ಹಾಗಾಗಿ ನೋಡಿ, ಚೆನ್ನಾಗಿ ಅದನ್ನು ಮಸಾಜ್ ಮಾಡಿದ ಹಾಗೆ ಚೆನ್ನಾಗಿ ಮಸಾಜ್ ಮಾಡಿ 1 ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ದೇನೆ. ಜಾಸ್ತಿ ಸಹ ಇಟ್ಟರೆ ಇನ್ನೂ ಸಹ ಒಳ್ಳೆಯದಾಗ್ತದೆ ನೋಡಿ. ಈಗ ರೆಡಿಯಾಗಿದೆ. ಈಗ ನಾವಿದನ್ನು ಶಾಲೋ ಫ್ರೈ ಮಾಡುವ. ಇದಕ್ಕೆ ಎಣ್ಣೆ ಸಹ ತುಂಬ ಬೇಕಾಗಿಲ್ಲ. ರೆಸ್ಟೋರೆಂಟಿಂದ ಅಥವಾ ಎಲ್ಲಿ ಹೊರಗಿಂದ ಇಲ್ಲ ಅಂದರೆ ತರುವುದಾದರೆ ಇದಕ್ಕೆ ಒಂದೊಂದು ಪೀಸಿಗೆ 80 ರೂಪಾಯಿ, ಹಾಗೆ 80ರಿಂದ 100 ರೂಪಾಯಿ ಕೊಡಬೇಕು. ಇದರಿಂದ ನಾವು ಮನೆಯಲ್ಲೇ ಮಾಡಿದರೆ ಇನ್ನಷ್ಟು ರುಚಿ ಸಹ ಇರ್ತದೆ, ನಮಗೆ ಒಂದು ಮಕ್ಕಳಿಗೆ ಮಾಡಿಕೊಟ್ಟ ಸಮಾಧಾನ ಸಹ ಇರ್ತದೆ. ನಾವು ಸಹ ಒಂದು ಒಳ್ಳೆ ರುಚಿ ನೋಡ್ಬೋದು ಅಡುಗೆಯದ್ದು ನೋಡಿ. ಈಗ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ ನಾನು. ಇದಕ್ಕೆ ಯಾವುದೇ ಎಣ್ಣೆ ಹಾಕ್ಬೋದು ನೋಡಿ. ಇದನ್ನೀಗ ಶಾಲೋ ಫ್ರೈ ಮಾಡಲಿಕ್ಕೆ ನಾನು ಹಾಕ್ತಾ ಇದ್ದೇನೆ ಒಂದೊಂದೇ. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈಗ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಮಾಡಿದ ಈ ಅಡುಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ. ಎಲ್ಲ ಪೀಸನ್ನು ನಾನು ಹಾಕಿದ್ದೇನೆ. ಈಗ ಇದನ್ನೀಗ ನಾವೀಗ ಬೇಯಿಸಬೇಕು. 2 ಕಡೆ ಬೇಯಿಸಲಿಕ್ಕೆ ಉಂಟು. ಇದೀಗ ಎಲ್ಲ ಉರಿಯಲ್ಲಿ ಇಟ್ಟಿದ್ದೇನೆ ನಾನು. ಒಂದು 10ರಿಂದ 12 ನಿಮಿಷ ಆ ರೀತಿ ಬೇಕಾಗ್ತದೆ ಇದಕ್ಕೆ ಟೈಮ್. ಎಲ್ಲ ಉರಿ ನೋಡಿ, ಇಲ್ಲಾಂದರೆ ಅದು ಒಳಗೆ ಬೇಯುವುದಿಲ್ಲ, ಹೊರಗೆ ಮಾತ್ರ ಕಪ್ಪಾಗಿರ್ತದೆ. ಇದೇ ರೀತಿ ನಿಧಾನವಾಗಿ ನಾವಿದನ್ನು ಬೇಯಿಸುವ. ಈಗ ನಿನ್ನೆಯ ವಿಡಿಯೋದಲ್ಲಿ ನಾನು ಬಹಳ ರುಚಿಕರವಾದ ನೆಲ್ಲಿಕಾಯಿಯ ರೆಸಿಪಿ ಮಾಡಿದ್ದೇನೆ, ಅದನ್ನು ನಿಮಗೆ ತೋರಿಸಿದ್ದೇನೆ. ದಯವಿಟ್ಟು ಅದನ್ನು ನೋಡಿ. ಮ್ಯಾರಿನೇಟ್ ಆಗಲಿಕ್ಕೆ ತುಂಬ ಹೊತ್ತಿಟ್ಟರೆ ಮಸಾಲೆ ಕೋಳಿಯ ಪೀಸಿಗೆ ಚೆನ್ನಾಗಿ ಎಳೀತದೆ, ಅದು ಹಿಡಿತದೆ. ಇಲ್ಲಾಂದರೆ ಸ್ವಲ್ಪ ಒಳಗಿಂದ ಮಸಾಲೆ ಇರದ ಹಾಗೆ ಸಪ್ಪೆ ಸಪ್ಪೆ ಅನ್ನಿಸ್ತದೆ ಅದನ್ನು ನೋಡಿ. ಈಗ ನಾನು ತಿರುಗಿಸಿ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ರೀತಿ ಸ್ವಲ್ಪ ಮೇಲೆ ಸುಟ್ಟ ಹಾಗೆ ಆಗಬೇಕದು ತಂದೂರಿ ಚಿಕನ್. ಹಾಗೆ ಇದ್ರೇ ಅದು ರುಚಿ ಬರೋದು. ಅದಕ್ಕೆ ತಂದೂರಿ ಚಿಕನ್ ಬೇರೆ ಬೇರೆ ಥರ ಮಾಡ್ತಾರೆ, ಬೇರೆ ಬೇರೆ ಮಸಾಲೆ ಹಾಕಿ. ನಾನು ಈ ರೀತಿಯ ಮಸಾಲೆ ಹಾಕಿಯೇ ಮಾಡೋದು. ಜೀರಿಗೆ ಹುಡಿ ಮತ್ತು ಮೊಸರು ಹಾಕಿ ಎಲ್ಲ, ಕಸೂರಿ ಮೇಥಿ. ತಿನ್ನಲಿಕ್ಕೆ ತುಂಬ ರುಚಿಯಾಗಿದೆ, ಯಾಕಂದರೆ ವಿಪರೀತ ಮಸಾಲೆ ಇಲ್ಲ ನೋಡಿ. ಹಾಗಾಗಿ ನಿಮಗೆ ತಿನ್ನುವಾಗ ಗೊತ್ತಾಗೋದಿಲ್ಲ. ಇಲ್ಲಾಂದರೆ ಖಾರ ಮಸಾಲೆ ಎಲ್ಲ ಜಾಸ್ತಿ ಇದ್ದರೆ ಅಷ್ಟೊಂದು ಇಷ್ಟ ಅನ್ನಿಸೋದಿಲ್ಲ. ಇದು ತುಂಬ ಒಳ್ಳೆಯದಾಗ್ತದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.